ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮದನ್. ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ಇವತ್ತು ಒಂದು ತುಂಬಾನೇ ಮುಖ್ಯವಾದಂತಹ ವಿಷಯದ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ಇವತ್ತು ಒಂದು ತುಂಬಾನೇ ಮುಖ್ಯವಾದಂತಹ ವಿಷಯ ಇದೆ. ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತಾಡೋಣ. ಏನಂತ ಅಂದರೆ, ನಮ್ಮ ಕರ್ನಾಟಕ ಸರ್ಕಾರ ದಿನ ಬೆಳಗಾದ್ರೆ ಒಂದೊಂದು ಬದಲಾವಣೆಯನ್ನು ತರ್ತಾ ಇರುತ್ತೆ. ಅದೇ ರೀತಿಯಲ್ಲೂ ಕೂಡನು ಈ ಹೈಕೋರ್ಟ್ ಆಗ್ಬೋದು, ಸುಪ್ರೀಂ ಕೋರ್ಟ್ ಆಗ್ಬೋದು, ಸುಮಾರು ಒಂದು ತೀರ್ಪುಗಳನ್ನು ಪ್ರಕಟ ಮಾಡೋ ಮುಖಾಂತರ ಒಂದು ಜನಜಾಗೃತಿ ಅನ್ನೋದು ಮೂಡಿಸ್ತಾ ಇದೆ. ಯಾಕಂತಂದರೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನ ಒಂದು ಟೈಮಲ್ಲಿ ಈ SC ST ಜಾಗ ಎಲ್ಲನೂ ತಗೊಂಡು ತುಂಬಾನೇ ಮೋಸ ಹೋಗಿರೋರು ಇದ್ದಾರೆ. ಯಾಕಂತಂದರೆ ಫಸ್ಟು ಒಂದು ಸಾರಿ ಮಾರ್ತಾರೆ, ಆಮೇಲೆ ತಿರ್ಗಾನು ಯಾರ್ದೋ ಸೈನ್ ಇಲ್ಲ, ಏನೋ ಸೈನ್ ಇಲ್ಲ ಅಂತ ಹೇಳಿಬಿಟ್ಟು ತಿರ್ಗೊಂದು ಕೇಸ್ ಹಾಕಿಸ್ತಾರೆ. ತಿರ್ಗಾ ಮತ್ತೆ ಅದಕ್ಕೆ ಸೇಲ್ ಪರ್ಮಿಷನ್ ಇಲ್ಲ, ಇದಿಲ್ಲ ಅಂತ ಹೇಳಿಬಿಟ್ಟು ಒಂದು ಕೇಸ್ ಹಾಕ್ತಾರೆ. ಈ ಥರ ಯಾಕಂತಂದರೆ ಅಲ್ಲಿ ಬರೀ ಬಿಲ್ಡರ್ ಒಬ್ಬ ಹಾಳಾಗಲ್ಲ, ಅಲ್ಲಿ ಎಷ್ಟು ಜನ ಸೈಟುಗಳು ತೊಗೊಂಡಿರ್ತಾರೆ ಅವರೆಲ್ಲರೂ ಕೂಡ ಆ ಜಮೀನಿಂದ ಹಾಳಾಗ್ತಾರೆ. ಅದಕ್ಕೋಸ್ಕರನೇ ಇವತ್ತು ನೋಡಿ, ನಾನು ಈ ವಿಡಿಯೋದಲ್ಲಿ ಮಾತಾಡ್ತಾ ಇರೋದು ಬಂದ್ಬಿಟ್ಟು ಒಂದು SC ST ಪ್ರಾಪರ್ಟಿ ಬಗ್ಗೆ ನಮ್ಮ ಹೈಕೋರ್ಟು ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ತಿಳ್ಕೊಳ್ಳೋಣ. ಏನು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ SC ಮತ್ತು ST ಸಮುದಾಯಗಳಿಗೆ ಮಂಜೂರಾದಂತಹ ಭೂಮಿಯನ್ನು ಮಾರಾಟ ಮಾಡುವುದು ಕಾನೂನು ಬಾಹಿರ ಅಂತ ಹೇಳಿಬಿಟ್ಟು ಹೈಕೋರ್ಟ್ ಘೋಷಣೆಯನ್ನು ಮಾಡಿದೆ. ಈ ಆದೇಶ ಇಡೀ ನಮ್ಮ ರಾಜ್ಯದ ಭೂ ಕಾಯ್ದೆಯ ಅಡಿಯಲ್ಲಿ SC ಮತ್ತು ST ಸಮುದಾಯಗಳಿಗೆ ಒದಗಿಸಲಾದಂತಹ ಭೂಮಿಯ ರಕ್ಷಣೆಗೆ ಮಹತ್ವದ ಒಂದು ಕೊಡುಗೆಯಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಯಾವುದೇ ಒಂದು ರೀತಿಯ ವರ್ಗಾವಣೆ ಆಗ್ಬೋದು ಅಥವಾ ಮಾರಾಟ ಮಾಡೋದಾಗ್ಬೋದು, ಇದು ಕಾನೂನಿನ ಪ್ರಕಾರ ಇದು ಬಾಹಿರ. ಕಾನೂನಿನ ಪ್ರಕಾರ ಮಾರಾಟ ಮಾಡೋ ಹಾಗಿಲ್ಲ, ಯಾವುದೇ ವರ್ಗಾವಣೆಯನ್ನು ಕೂಡ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಮ್ಮ ಹೈಕೋರ್ಟ್ ಒಂದು ಮಹತ್ವದ ಒಂದು ಘೋಷಣೆಯನ್ನು ನೀಡಿದೆ. ಏನು ಈ PTCL ಕಾಯ್ದೆ ಅನ್ನೋದು ಇದೆ, ಇದು SC STಯ ಒಂದು ಭೂಮಿಯ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಹೈಕೋರ್ಟ್ ಈ ಒಂದು ತೀರ್ಪನ್ನು ನೀಡಿರೋದು ನಿಜವಾಗೂ ಒಂದು ಹೆಮ್ಮೆ ವಿಷಯ ಅಂತ ಹೇಳಬೇಕು. ಯಾಕಂತಂದರೆ ಈ ಕರ್ನಾಟಕ ಪರಿಶಿಷ್ಟ ಜಾತಿಗಳ ಮತ್ತು ಪರಿಶಿಷ್ಟ ಪಂಗಡಗಳ ಕಾಯ್ದೆಯ SC ST ಸಮುದಾಯಗಳಿಗೆ ಸರ್ಕಾರದಿಂದ ಮಂಜೂರಾದಂತಹ ಭೂಮಿಯನ್ನು ರಕ್ಷಿಸುವ ಉದ್ದೇಶದಿಂದ ಈ ತೀರ್ಪನ್ನು ಪ್ರಕಟ ಮಾಡಿದೆ. ಈ ತೀರ್ಪನ್ನು ಪ್ರಕಟ ಮಾಡಿರೋದು ಓಕೆ, ಬಟ್ ಅದರಲ್ಲಿ ತಗೊಂಡಿರುವಂತಹ ಸೈಟ್ ಆಗ್ಬೋದು, ಮನೆ ಆಗ್ಬೋದು, ಈ SC ST ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಿರೋರ ಕತೆ ಏನಾಗಬೇಕು, ಇದ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕಲ್ವಾ. ಯಾಕಂತಂದರೆ ಎಷ್ಟೋ ಜನ ಬಿಲ್ಡರ್ಸ್ ಸೇಲ್ ಪರ್ಮಿಷನ್ ತೊಗೊಂಡಿರಲ್ಲ, ಎಲ್ಲರದನ್ನು ಆ್ಯಸ್ ಪರ್ ಫ್ಯಾಮಿಲಿ ಟ್ರೀ ಪ್ರಕಾರ ಫ್ಯಾಮಿಲಿಯವ್ರದ್ದು ಎಲ್ಲರದೂ ಸಿಗ್ನೇಚರ್ಗಳು ತೊಗೊಂಡಿರಲ್ಲ. ಅವಾಗೇನು ಮಾಡೋದು? ಮತ್ತು ಅದರ ಜೊತೆಗೆ ಈ ಥರ ಯಾವುದಾದ್ರೂ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಆದೇಶಗಳಾಯಿತು ಅಂತಂದರೆ ಅಲ್ಲಿ ಇದ್ದಿದ್ದು ಅಂಥವರಿಗೆ, ಸೈಟ್ ತೊಗೊಂಡಿರೋರಿಗೆ, ಮನೆ ತೊಗೊಂಡಿರೋರಿಗೆ ಅಥವಾ ಜಮೀನು ತೊಗೊಂಡಿರೋರಿಗೆ ಇನ್ನೂ ಕೂಡ ಹೊಡೆತ ಅನ್ನೋದು ಬೀಳುತ್ತೆ. ಯಾಕಂತಂದರೆ ಈ ಭೂಮಿಯನ್ನು ಯಾವುದೇ ರೀತಿಯಲ್ಲೂ ಕೂಡ ವರ್ಗಾಯಿಸುವುದಾಗಲಿ ಅಥವಾ ಮಾರಾಟ ಮಾಡುವುದಾಗಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ನಿಯಮವು ಭೂಮಿಯ ಮೂಲ ಉದ್ದೇಶದ SC ಮತ್ತು ST ಸಮುದಾಯದವರಿಗೆ ಆರ್ಥಿಕ ಸಬಲೀಕರಣ ಒದಗಿಸುವುದು ಈ ಆದೇಶದ ಒಂದು ಘೋಷಣೆಯ ಮಹತ್ವ ಆಗಿದೆ ಅಂತ ಹೇಳಿಬಿಟ್ಟು ಹೈಕೋರ್ಟ್ ಹೇಳ್ತಾ ಇದೆ. ಯಾಕಂತಂದರೆ ಅದು ಎಲ್ಲ ಭೂಮಿಗಳಿಗೂ ಅಪ್ಲಿಕೇಬಲ್ ಆಗಲ್ಲ. SC ST ಯಾರೇ ಜಮೀನುಗಳು ಮಾರಿದ್ರು ಕೂಡ ಎಲ್ಲರೂ ಅಯ್ಯೋ ನಮ್ಮದು ಬರುತ್ತೆ ಅಂತ ಯಾರು ಕೂತ್ಕೊಳ್ಳೋಕೋಬೇಡಿ. ಎಲ್ಲ ಜಮೀನುಗಳು ಕೂಡ PTCL ಕಾಯ್ದೆ ಅಪ್ಲಿಕೇಬಲ್ ಆಗಲ್ಲ. ಯಾಕಂದರೆ ನಿಮಗೆ ಅದು ಕೂಡ ಭೂಮಿ ಯಾವ ಥರ ಬಂದಿದೆ, ಏನು ಬಂದಿದೆ ಅನ್ನೋದು ಕೂಡ ನಿಮಗೆ ಇಲ್ಲಿ
ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಯಾಕಂದರೆ ಈ ನಮ್ಮ ಕರ್ನಾಟಕ ಸರ್ಕಾರ ಅಥವಾ ನಮ್ಮ ಕರ್ನಾಟಕ ಹೈಕೋರ್ಟ್ ಏನು ಹೇಳುತ್ತೆ ಅಂತಂದರೆ, ಈ ನಮ್ಮ PTCL ಕಾಯ್ದೆ ಅಡಿಯಲ್ಲಿ ಯಾವುದೇ ಒಂದು ಮಂಜೂರಾದ ಭೂಮಿಯನ್ನು ಅಕ್ರಮ ವರ್ಗಾವಣೆಯನ್ನು ತಡೆಯಲು ಈ ಕಾಯ್ದೆಯನ್ನು ರೂಪಿಸಲಾಗಿದೆ ಅಂತ ಹೇಳ್ತಾ ಇರೋದು. ನೀವು ಲೀಗಲ್ ಆಗಿ ಸೇಲ್ ಪರ್ಮಿಷನ್ ತಗೊಂಡು ನೀವು ಮಾರಾಟ ಮಾಡಿದ್ರೆ ಅದಕ್ಕೆ ಯಾವುದು ಕೂಡ ಇದು ಅಪ್ಲಿಕೇಬಲ್ ಆಗಲ್ಲ. ಯಾಕಂದರೆ ಹೈಕೋರ್ಟ್ ತನ್ನ ಆದೇಶದಲ್ಲಿ ಭೂಮಿಯ ಮಾರಾಟ ಅಥವಾ ವರ್ಗಾವಣೆಯನ್ನು ಸಿವಿಲ್ ನ್ಯಾಯಾಲಯದ ತೀರ್ಪು ಅಥವಾ ಇತರೆ ಪ್ರಾಧಿಕಾರದ ಸಿವಿಲ್ ವ್ಯಾಜ್ಯಗಳು ಏನಿರುತ್ತೆ ಅಲ್ಲಿಂದ ಏನು ತೀರ್ಪನ್ನು ಬಂದಿರುತ್ತೆ ಮತ್ತು ಯಾವುದೇ ಒಂದು ಪ್ರಾಧಿಕಾರದ ಆದೇಶ ಆಗಿರುತ್ತೆ, ಈ ಮೂಲಕವೂ ಕೂಡ ಅದು ಮಾನ್ಯ ಅಂತ ಹೇಳ್ಬಿಟ್ಟು ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದಿಲ್ಲ ಅಂತ ನಮ್ಮ ಹೈಕೋರ್ಟ್ ಹೇಳ್ತಾ ಇರೋದು. ಇದರರ್ಥ ಯಾವುದೇ ಕಾನೂನಿನ ಬಾಹಿರ ವರ್ಗಾವಣೆಯನ್ನು ಕಾನೂನು ಕ್ರಮದ ಮೂಲಕ ತಡೆಯಬಹುದು ಮತ್ತು ಈ ಭೂಮಿಯನ್ನು ಮೂಲ ಕಾನೂನು ವಾರಸುದಾರರಿಗೆ ಪುನರ್ಸ್ಥಾಪಿಸಬಹುದು. ಈ ತೀರ್ಪು ಯಾಕೆ ಬಂತು ಅಂದರೆ, ಒಂದು ರಾಮಗೊಂಡನಹಳ್ಳಿಯಲ್ಲಿ ಒಂದು ಭೂಮಿ ವಿವಾದ ಆಗಿರುತ್ತೆ. ಆ ಕೇಸ್ ಏನು, ಆ ಕೇಸ್ ಹಿನ್ನೆಲೆ ನೋಡೋಣ ಬನ್ನಿ. ಈ ಆದೇಶದ ಹಿನ್ನೆಲೆಯಾಗಿ ಬೆಂಗಳೂರು ಪೂರ್ವ ತಾಲೂಕು ವರ್ತೂರು ಹೋಬಳಿ ರಾಮಗೊಂಡನಹಳ್ಳಿ ಗ್ರಾಮದ ಸರ್ವೆ ನಂಬರ್ 114ರಲ್ಲಿ 2 ಎಕರೆ 4 ಗುಂಟೆ ಭೂಮಿ ವಿವಾದ ಇಲ್ಲಿ ಹೈಕೋರ್ಟ್ಗೆ ಬಂದಿರುತ್ತೆ. ಈ ಭೂಮಿಯನ್ನು 1950ರ ದಶಕದಲ್ಲಿ PTCL ಕಾಯ್ದೆ ಏನಿದೆ ಆ PTCL ಕಾಯ್ದೆಯ ಅಡಿಯಲ್ಲಿ ಪೂಜಿಗ ಎಂಬ ವ್ಯಕ್ತಿಗೆ ಸರ್ಕಾರ ಮಂಜೂರಾತಿಯನ್ನು ಮಾಡಿತ್ತು. ಇದನ್ನು 2013ರಲ್ಲಿ ಅಕ್ಟೋಬರ್ 31ನೇ ತಾರೀಕು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಈ ಭೂಮಿಯನ್ನು ಪೂಜಿಗ ಅವರು ಕಾನೂನು ವಾರಸುದಾರರ ಹೆಸರಿಗೆ ಪುನರ್ಸ್ಥಾಪಿಸುವ ಆದೇಶವನ್ನು ಹೊರಡಿಸಿದ್ರು. ಈ ಆದೇಶವನ್ನು ಪ್ರಶ್ನಿಸಿ ವಿಜಯ್ ಕುಮಾರ್ ಅನ್ನೋರು ಹೈಕೋರ್ಟ್ಗೆ ತಕರಾರು ಅರ್ಜಿಯನ್ನು ಕೊಡ್ತಾರೆ. ತಾನು ಈ ಭೂಮಿಯನ್ನು ಜಿಲ್ಲಾಧಿಕಾರಿಯ ಪೂರ್ವಾನುಮತಿಯೊಂದಿಗೆ ಪೂಜಿಗ ಅವರ ಕಾನೂನು ವಾರಸುದಾರರಿಂದ ಖರೀದಿಸಿದ್ದೇನೆ ಎಂದು ಅವರು ವಾದಿಸಿದ್ದರು. ಈ ಕಾಯ್ದೆಯ ನಿಯಮಗಳನ್ನು ಆಧರಿಸಿ ಏನು ಭೂಮಿಯ ವರ್ಗಾವಣೆಯನ್ನು ಅಕ್ರಮ ಅಂತಂದೇಳಿ ನಮ್ಮ ಹೈಕೋರ್ಟು ಘೋಷಿಸಿದೆ. ಅಂದರೆ ಪೂರ್ವಾನುಮತಿ ಸೇಲ್ ಪರ್ಮಿಷನ್ ಇದ್ರೂ ಕೂಡ ಹೈಕೋರ್ಟು ತೀರ್ಪನ್ನು ಕೊಟ್ಟಿದೆ. ನ್ಯಾಯಮೂರ್ತಿ ಆರ್ ದೇವದಾಸ್ ಅವರ ನೇತೃತ್ವದಲ್ಲಿ ಏಕಸದಸ್ಯ ಪೀಠ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿತ್ತು. ಏನು PTCL ಕಾಯ್ದೆ ಸೆಕ್ಷನ್ 4/1 ಮತ್ತು 2ರ ಪ್ರಕಾರ SC/ST ಸಮುದಾಯದವರಿಗೆ ಮಂಜೂರಾದ ಭೂಮಿಯ ವರ್ಗಾವಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಈ ನಿಯಮವು ಭೂಮಿಯ ಮಾರಾಟ ಮತ್ತು ಗಿಫ್ಟ್ ಆಗ್ಬೋದು ಅಥವಾ ಯಾವುದೇ ರೀತಿಯ ವರ್ಗಾವಣೆಯನ್ನು ಕೂಡ ಮಾಡಿದರೆ ಅನ್ಯಾಯವಾಗುತ್ತದೆ. ಇದಲ್ಲದೆ ಸೆಕ್ಷನ್ 5/1ರ ಅಡಿಯಲ್ಲಿ ಈ ಭೂಮಿಯ ಅಕ್ರಮ ವರ್ಗಾವಣೆಯ ಕುರಿತು ಯಾವುದೇ ಆಸಕ್ತ ವ್ಯಕ್ತಿಯು ಲಿಖಿತ ದೂರನ್ನು ಸಲ್ಲಿಸಬಹುದು ಮತ್ತು ಈ ದೂರಿನ ಮೇಲೆ ವಿಭಾಗಾಧಿಕಾರಿಗಳು ವಿಚಾರಣೆ ನಡೆಸಿ ಕಾನೂನಿನ ಕ್ರಮ ಕೈಗೊಳ್ಳಬಹುದು. ಮತ್ತು ಈ ಆದೇಶ SC/ST ಸಮುದಾಯದವರಿಗೆ ಮಂಜೂರಾದ ಭೂಮಿ ಓನ್ಲಿ ಗ್ರ್ಯಾಂಟ್ ಫ್ರೀ ಗ್ರ್ಯಾಂಟ್ ಜಮೀನು ಏನಿರುತ್ತೆ ಅದಕ್ಕೆ ಮಾತ್ರನೇ ಇದು ಅಪ್ಲಿಕೇಬಲ್ ಆಗೋದು. ಬೇರೆ ನಿಮಗೆ ಪರ್ಚೇಸ್ಡ್ ಪ್ರಾಪರ್ಟಿ ಆಗ್ಬೋದು ಅಥವಾ ಕಿಮ್ಮತ್ತಾಗಿರೋ ಪ್ರಾಪರ್ಟಿಗೆ ಇದು ಅಪ್ಲಿಕೇಬಲ್ ಆಗಲ್ಲ. ಏನು ಇಲ್ಲಿಗಲ್ ಆಗಿ ವರ್ಗಾವಣೆ ಆಗುತ್ತೆ ಅವೆಲ್ಲವನ್ನು ಕೂಡ ತಪ್ಪಿಸ್ಬೇಕು ಅಂತ ಹೇಳಿಬಿಟ್ಟು ಈ ನಮ್ಮ ಹೈಕೋರ್ಟ್ ಈ ಆದೇಶವನ್ನು ನೀಡಿದೆ. ಯಾಕಾಗಿ ಈ ಆದೇಶ ಬಂತು ಅಂದರೆ, ಈ SC/STಗೆ ಏನು ಫ್ರೀ ಗ್ರ್ಯಾಂಟ್ ಆಗಿರುತ್ತೆ ಅವರಿಗೆ ಬೇರೆ ಆಧಾರ ಇರಲ್ಲ, ಅವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಡೆಗೆ, ಇನ್ನೊಂದು ಅಕ್ರಮ ವರ್ಗಾವಣೆಯನ್ನು ತಡೆಗಟ್ಟಬೇಕು ಅನ್ನೋದು ಇನ್ನೊಂದು ಕಡೆಗೆ, ಮತ್ತು SC/ST ಸಮುದಾಯದವರ ಆರ್ಥಿಕ ಸಬಲೀಕರಣವನ್ನು ಪ್ರಬಲ ಬೆಂಬಲವಾಗಿ ತಗೊಳ್ಬೇಕು ಅನ್ನೋದು ಇನ್ನೊಂದು ಕಡೆಗೆ, ಮತ್ತು ಆಸಕ್ತ ವ್ಯಕ್ತಿಗಳಿಗೆ ದೂರು ಸಲ್ಲಿಸುವ ಅವಕಾಶ, ಕಾನೂನು ವ್ಯವಸ್ಥೆಯ ಪಾರದರ್ಶಕತೆಯನ್ನು ಹೆಚ್ಚಿಸುವ ಸಲುವಾಗಿ ಈ ಕಾನೂನನ್ನು
ನಿರ್ಣಯವನ್ನ ಈ ಆದೇಶವನ್ನ ನಮ್ಮ ಹೈಕೋರ್ಟ್ ನೀಡಿರೋದು. ಯಾಕಂತಂದ್ರೆ ಇಲ್ಲಿ SC ST ಪರವಾಗಿ ಸರ್ಕಾರ ಆಗ್ಬೋದು ಅಥವಾ ಕೋರ್ಟ್ ಆಗ್ಬೋದು ನಿಂತಿರೋದು. ಏನಂದ್ರೆ ಇದು ಎರಡೂ ಕಡೆಗೂ ಒಂದೇ ತಕ್ಕಡಿಯಲ್ಲಿ ತೂಗಬೇಕು. ಯಾಕಂತಂದ್ರೆ ಇಲ್ಲಿ SC STಗಳು ಆಲ್ರೆಡಿ ಮಾರ್ಕೊಂಡು ಅದರಲ್ಲಿ ಸೈಟ್ ಆಗ್ಬೋದು, ಮನೆ ಆಗ್ಬೋದು ತಗೊಂಡು ಇದಾಗಿದ್ರು ಕೂಡ ಅವ್ರಿಗೆ ಏನಾದ್ರು ಈ ತರ ಆಯ್ತು ಅಂತಂದ್ರೆ ಅಲ್ಲಿ ಸೈಟ್ ತಗೊಂಡಿರೋರ ಕತೆ ಏನಾಗಬೇಕು? ಇವ್ರಿಗೇನ್ ಡಬಲ್ ಟಮಕ ತಿರ್ಗಾ ಒಂದ್ಸಾರಿನೂ ಬೇಕಾದ್ರೆ ಮಾರ್ಕೊಳ್ತಾರೆ ಅದನ್ನ. ಆದ್ರೆ ಸರ್ಕಾರ ಎರಡೂ ಕಡೆಗೂ ನೋಡ್ಬೇಕು. ಅವ್ರಿಗೆ ಪೂರ್ತಿ ಮಾರ್ಲೇಬಾರ್ದು. ಲೈಫ್ ಟೈಮ್ ನಾನ್ ಟ್ರಾನ್ಸಾಕ್ಷನಬಲ್ ಅಂತಂದೇಳಿ ಕೊಟ್ಟು ಬಿಡ್ಬೇಕು. ಆವಾಗ ಅದನ್ನ ಯಾವುದೇ ಟ್ರಾನ್ಸಾಕ್ಷನ್ ಮಾಡಕ್ಕಾಗ್ದಿರ ಅಂತವನ್ನೆಲ್ಲ ಸಬ್ ರಿಜಿಸ್ಟ್ರಲ್ಲೇ ಲಾಕ್ ಮಾಡಿಬಿಡ್ಬೇಕು. PTCL ಕಾಯ್ದೆಗೆ ಯಾವ್ಯಾವ ಸಂಬಂಧ ಪಡುತ್ತೆ ಅವನ್ನೆಲ್ಲನೂ ಲಾಕ್ ಮಾಡಿಬಿಡ್ಬೇಕು. RTC ಲಾಕ್ ಆಗೋಗ್ಬಿಡ್ತು ಅಂತಂದ್ರೆ ಮುಗ್ದೋಯ್ತಲ್ವಾ? ಅಥವಾ RTCL ಮೆನ್ಷನ್ ಆಗ್ಬಿಡ್ಬೇಕು, ದಿಸ್ ಇಸ್ ದ PTCL ಲ್ಯಾಂಡ್ ನಾಟ್ ಟ್ರಾನ್ಸಾಕ್ಷನೇಬಲ್, ಅಷ್ಟೇ ಮುಗ್ದೋಯ್ತು. ಹಂಗೆ ಮಾಡಿಬಿಟ್ರೆ ಬೇರೆ ಯಾರಿಗೂ ಕೂಡ ಒಂದು ಮಿಡ್ಲ್ ಕ್ಲಾಸ್ ಅವ್ರು ಆಗ್ಬೋದು, ಯಾರಿಗೂ ಕೂಡ ಇದರಿಂದ ಹೊಡೆತ ಬೀಳಲ್ಲ. ಯಾಕಂದ್ರೆ ಒಬ್ಬ ಡೆವಲಪರ್ ಆ ಜಾಗನ ತಗೊಂಡು ಅದನ್ನ ಡೆವಲಪ್ಮೆಂಟ್ ಎಲ್ಲಾನು ಮಾಡಿ ಅದನ್ನ ಸೈಟುಗಳನ್ನೆಲ್ಲ ಕೊಟ್ಟಾದ್ಮೇಲೆ ಈ ತರ ಆಯ್ತು ಅಂತಂದ್ರೆ ಅಲ್ಲಿ ಸೈಟ್ ತಗೊಂಡಿರೋರ ಕತೆ ಏನಾಗಬೇಕು? ಇದನ್ನು ಕೂಡ ನಮ್ಮ ಹೈಕೋರ್ಟ್ ಒಂದು ಕಡೆಗೆ ಗಮನ ಹರಿಸ್ಬೇಕು. ಯಾಕಂದ್ರೆ ಅಲ್ಲಿ ನೀವು ಮಾಡ್ತಾ ಇರೋದು SC ST ಪರವಾಗಿ ಅದನ್ನ ನಿಂತ್ಕೊಂಡಿದ್ದೀರಾ, ಅದನ್ನ ಮಾಡ್ತಾ ಇದ್ದೀರಾ, ಅವ್ರದ್ದು ರಕ್ಷಣೆ ಮಾಡಬೇಕು, ಅವರಿಗೆ ಒಂದು ಆರ್ಥಿಕ ಸಬಲೀಕರಣ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. ಬಟ್ ಅವರು ಜಮೀನಲ್ಲಿ ಈ ತರ ಡೆವಲಪ್ಮೆಂಟ್ ಎಲ್ಲಾನು ಮಾಡಿ ಈವನ್ ಸೇಲ್ ಪರ್ಮಿಷನ್ ಎಲ್ಲಾನು ಆದ್ಮೇಲೆ ಅವರೆಲ್ಲಾನು ಇದಾಯ್ತು ಅಂತಂದ್ರೆ ಅದು ತುಂಬಾನೇನೆ ಹೊಡೆತವನ್ನ ಬೀಳುತ್ತೆ. ಓಕೆ ಫ್ರೆಂಡ್ಸ್, ಯಾರೇ ಆದ್ರೂ ಕೂಡ SC ST ಪ್ರಾಪರ್ಟಿ ಯಾವುದೇ ತಗೊಳ್ಬೇಕಂದ್ರೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಡಾಕ್ಯುಮೆಂಟ್ ಅನ್ನ ಪಕ್ಕ ಚೆಕ್ ಮಾಡ್ಕೊಂಡು ಕಿಮ್ಮತ್ತಾಗಿದೆಯಾ ಅಥವಾ ಫ್ರೀ ಗ್ರಾಂಟಾ ಇದನ್ನ ತಗೊಳ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಯಾವುದೇ ಜಮೀನನ್ನ ಆಗ್ಲಿ ಪರ್ಚೇಸ್ ಅನ್ನ ಮಾಡಿ. ಯಾಕಂದ್ರೆ ಈ ತರ ಕೋರ್ಟ್ಗಳು ಏನು ಒಂದು ತೀರ್ಪನ್ನ ಬರುತ್ತೆ ಅದನ್ನ ನೆಕ್ಸ್ಟ್ ಕೋರ್ಟು ರೆಫರೆನ್ಸ್ ಆಗಿ ತಗೊಳುತ್ತೆ. ಅದೊಂದು ಮೇಜರ್ ಹೊಡೆತ ಬೀಳುತ್ತೆ. ಆದ್ರಿಂದ ಯಾರೇ ಸೈಟು, ಮನೆ, ಜಾಗ ಏನೇ ತಗೊಳ್ಬೇಕಂದ್ರೂ ಕೂಡ ಸ್ವಲ್ಪ ಚೆಕ್ ಮಾಡ್ಕೊಂಡು ತಗೊಳ್ಳಿ. ಓಕೆ ಫ್ರೆಂಡ್ಸ್, ಏನಾದರೂ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.